ಮೂಡಾ ಪ್ರಕರಣದಲ್ಲಿ ಅದರಲ್ಲೂ ವಿಶೇಷವಾಗಿ ಸೈಟ್ ಹಂಚಿಕೆಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ A1 ಅಂತ ಆರೋಪಿಯ ಸ್ಥಾನದಲ್ಲಿ FIR ಮೂಲಕವಾಗಿ ನಿಲ್ಲಿಸಲಾಗಿತ್ತು. ಆದರೆ ಇದರ ತನಿಖೆ ನಡೆಸಿರುವಂತಹ ಲೋಕಾಯುಕ್ತ ಪೊಲೀಸರು ಈಗ ತನಿಖೆಯನ್ನು ಮುಗಿಸಿದ್ದಾರೆ, ವರದಿ ರೆಡಿ ಮಾಡಿದ್ದಾರೆ. ಸೂಕ್ತ ಸಾಕ್ಷಿಗಳು ಸಿದ್ದರಾಮಯ್ಯನವರ ವಿರುದ್ಧದ ಆರೋಪಗಳನ್ನು ಸಾಬೀತುಪಡಿಸಬಹುದಾಗಿರುವಂತಹ ಸೂಕ್ತ ಸಾಕ್ಷಿಗಳು ತನಿಖೆಯ ಸಂದರ್ಭದಲ್ಲಿ ಸಿಕ್ಕಿಲ್ವಂತೆ. ಅಷ್ಟೇ ಅಲ್ಲದೆ ಈ ಇಡೀ ಪ್ರಕರಣದಲ್ಲಿ ಕ್ರಿಮಿನಲ್ ಉದ್ದೇಶಕ್ಕಿಂತ ಇದು ಸಿವಿಲ್ ಮ್ಯಾಟರ್ ರೀತಿಯಲ್ಲಿ ಕಾಣ್ತಾ ಇದೆ ಅಂತ ಕೂಡ ಲೋಕಾಯುಕ್ತ ಪೊಲೀಸರು ಈಗ ಸ್ನೇಹಮಯಿ ಕೃಷ್ಣ ಅವರಿಗೆ ಬರೆದಿರುವಂತಹ ನೋಟಿಸ್ನಲ್ಲಿ, ಅವರು ರವಾನೆ ಮಾಡಿರುವಂತಹ ನೋಟಿಸ್ನಲ್ಲೂ ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹಾಗಾದರೆ ಕ್ಲೀನ್ ಚಿಟ್ ಕೊಟ್ಟಿದ್ದು ಯಾವ ಕಾರಣಕ್ಕಾಗಿ, ಏನೇನು ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ ಮತ್ತು ವಿಶೇಷವಾಗಿ ಕ್ಲೀನ್ ಚಿಟ್ ಕೊಟ್ಟಿದ್ದಕ್ಕೆ ಸ್ನೇಹಮಯಿ ಕೃಷ್ಣ ಒಂದು ಶಪಥವನ್ನು ಬೇರೆ ಮಾಡಿದ್ದಾರೆ. ಅವರಿಗೆ ಬಿಜೆಪಿ ಬೆಂಬಲವಾಗಿ ನಿಂತಿದೆ. ಬಜೆಟ್ ತಯಾರಿಯ ಬ್ಯುಸಿಯಲ್ಲಿರುವ ಸಿಎಂ ಸಿದ್ದರಾಮಯ್ಯನವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸೈಟ್ ಹಂಚಿಕೆ ಹಗರಣ ಕೇಸ್ನಲ್ಲಿ ತನಿಖೆ ಮಾಡಿರುವ ಮೈಸೂರು ಲೋಕಾಯುಕ್ತ ಪೊಲೀಸರು ಕ್ಲೀನ್ ಚಿಟ್ ನೀಡಿದ್ದಾರೆ. ತನಿಖಾ ವರದಿಯನ್ನು ನಾಳೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಸಲ್ಲಿಸಲಿದ್ದಾರೆ. ಅದರ ಪೂರ್ವಭಾವಿಯಾಗಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ಲೋಕಾಯುಕ್ತ ಪೊಲೀಸರು ವಿವರಣೆಯೊಂದಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಸೈಟ್ ಹಂಚಿಕೆ ಪ್ರಕರಣದಲ್ಲಿ ಸಿಎಂ ಮೇಲಿನ ಆರೋಪಗಳಿಗೆ ಸಾಕ್ಷ್ಯಗಳಿಲ್ಲ ಎಂದು ನೋಟಿಸ್ ಕಾಪಿಯಲ್ಲಿ ಲೋಕಾಯುಕ್ತ ತನಿಖಾಧಿಕಾರಿ ಹೇಳಿದ್ದಾರೆ. ಸಿಎಂ ಸೇರಿದಂತೆ ಮೊದಲ 4 ಆರೋಪಿಗಳ ವಿರುದ್ಧ ಯಾವುದೇ ಸಾಕ್ಷಿಗಳಿಲ್ಲ ಅನ್ನೋದನ್ನ ಸ್ನೇಹಮಯಿ ಕೃಷ್ಣಗೆ ನೀಡಿರುವ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ ಮೂಲಕ ಆರೋಪಿಗಳಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಿದ್ದರಾಮಯ್ಯ ಪತ್ನಿ BN ಪಾರ್ವತಿ, ಸಿದ್ದರಾಮಯ್ಯ ಬಾಮೈದ ಮಲ್ಲಿಕಾರ್ಜುನ್ ಸ್ವಾಮಿ ಹಾಗೂ ಮೂಲ ಭೂಮಾಲೀಕ ದೇವರಾಜು ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸಿಎಂ ಸೇರಿದಂತೆ 4 ವಿರುದ್ಧದ ಆರೋಪಗಳಿಗೆ ಸಾಕ್ಷ್ಯಗಳೇ ಇಲ್ಲ ಎಂಬುದು ಲೋಕಾಯುಕ್ತ ಪೊಲೀಸರ ವಾದ. ಭೂವ್ಯಾಜ್ಯ ಸೈಟ್ ಹಗರಣದ ಕೇಸ್ ಇದಾಗಿದ್ದು ಇದು ಸಿವಿಲ್ ಸ್ವರೂಪದ್ದು. ಈ ಪ್ರಕರಣದಲ್ಲಿ ಯಾವುದೇ ಕ್ರಿಮಿನಲ್ ಅಂಶ ಕಾಣುತ್ತಿಲ್ಲ ಎಂದು ಉಲ್ಲೇಖವಾಗಿದೆ. ಕ್ರಿಮಿನಲ್ ಪ್ರಕರಣ ಆಗದ ಕಾರಣಕ್ಕೆ ಲೋಕಾಯುಕ್ತ ಸಂಸ್ಥೆಯು 4 ಆರೋಪಿಗಳ ವಿರುದ್ಧ ತನಿಖೆ ನಡೆಸಲು ತಕ್ಕುದಾದ ಪ್ರಕರಣ ಅಲ್ಲ ಎಂದು ಹೇಳಲಾಗಿದೆ. ಸೈಟ್ ಹಂಚಿಕೆ ಹಾಗೂ ಅಕ್ರಮದ ಸಂಗತಿ ಅಥವಾ ಮುಡಾ ಬೈಲಾ ಮತ್ತು ಕಾನೂನಿನ ತಪ್ಪು ತಿಳುವಳಿಕೆ ಇದೆ ಎಂದು ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದೇ ಕಾರಣಕ್ಕೆ ಈ ಪ್ರಕರಣವು ಆರೋಪಿಗಳ ವಿರುದ್ಧ ಕ್ರಮ ಜರುಗಿಸಲು ತಕ್ಕದಲ್ಲ ಎಂದು ಹೇಳಲಾಗಿದೆ. ಬಹುಮುಖ್ಯವಾಗಿ ದೂರುದಾರ ಮಾಡಿರುವ ಆರೋಪಗಳಿಗೆ ಪೂರಕವಾದ ಸಾಕ್ಷ್ಯಾಧಾರಗಳ ಕೊರತೆ ಇದೆ. ಆರೋಪಿ 1ರಿಂದ ಆರೋಪಿ 4ರವರೆಗೆ ಇರುವ ಯಾರ ವಿರುದ್ಧವೂ ಸಾಕ್ಷಿಗಳಿಲ್ಲ ಎಂದು ಉಲ್ಲೇಖಿಸಲಾಗಿದೆ. ಉಳಿದಂತೆ ಮುಡಾದಿಂದ 2016ನೇ ಸಾಲಿನಿಂದ 2024ನೇ ಸಾಲಿನವರೆಗೆ ಹಂಚಿಕೆಯಾದ ಸೈಟ್ಗಳ ಬಗ್ಗೆ ತನಿಖೆ ಮಾಡಲಾಗುವುದು. ಸೈಟ್ ಹಂಚಿಕೆಗೆ 50:50 ಅನುಪಾತ ಪಾಲನೆ ಬಗ್ಗೆಯೂ ಹೆಚ್ಚುವರಿ ತನಿಖೆ ನಡೆಸಿ ಕಲಂ 173ರ ಪ್ರಕಾರ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಲಾಗುವುದು ಎಂಬ ಅಂಶಗಳನ್ನು ಉಲ್ಲೇಖಿಸಿ ಸ್ನೇಹಮಯಿ ಕೃಷ್ಣಗೆ ನೋಟಿಸ್ ನೀಡಲಾಗಿದೆ. ನೋಟಿಸ್ ಬಗ್ಗೆ ಅಥವಾ ತನಿಖೆ ಬಗ್ಗೆ ಏನೇ ತಕರಾರುಗಳಿದ್ದರೂ 1 ವಾರದೊಳಗೆ ಅದನ್ನು ನ್ಯಾಯಾಲಯಕ್ಕೆ ಹೇಳುವಂತೆಯೂ ನೋಟಿಸ್ನಲ್ಲಿ ಸೂಚಿಸಲಾಗಿದೆ. ಇದನ್ನು ನೋಡುತ್ತಲೇ ದೂರುದಾರ ಸ್ನೇಹಮಯಿ ಕೃಷ್ಣ ಗರಂ ಆಗಿದ್ದಾರೆ. ಅಧಿಕಾರಿಗಳು ಆತ್ಮಸಾಕ್ಷಿ ಮಾರಿಕೊಂಡಿದ್ದು ಈ ಪ್ರಕರಣದಲ್ಲಿ ಸಿಎಂಗೆ ಶಿಕ್ಷೆಯಾಗುವವರೆಗೆ ಬಿಡೋದಿಲ್ಲ ಎಂದು ಶಪಥ ಮಾಡಿದ್ದಾರೆ. ಇಲ್ಲೇ ಗೊತ್ತಾಗುತ್ತೆ, ಆದಷ್ಟು ಬೇಗ ಈ ಆರೋಪಿತರನ್ನು ರಕ್ಷಣೆ ಮಾಡುವ ಕೆಲಸ ಕಾನೂನು ಸ್ಪಷ್ಟವಾಗಿ ಹೇಳುತ್ತೆ. ನೀವು ನೋಡಬಹುದು, ದಂಡ ಪ್ರಕ್ರಿಯೆ ಸಮಿತಿ ಕಲಂ 173ರನ್ನ ನೋಡಬಹುದು. ತನಿಖೆ ಸಂಪೂರ್ಣಗೊಂಡ ನಂತರ ಅಂತಿಮ ವರದಿ ಸಲ್ಲಿಸಬೇಕು ಅಂತ ಹೇಳುತ್ತೆ. ಆದರೆ ಇವರು ತನಿಖೆ ಇನ್ನು ಬಾಕಿ ಇಟ್ಕೊಂಡು ಈಗಲೇ ವರದಿ ಸಲ್ಲಿಸ್ತಾ ಇರೋದು ಇಲ್ಲಿ ಸ್ಪಷ್ಟ ಗೊತ್ತಾಗುತ್ತೆ. ಏನು ಆರೋಪಿಗಳಿದ್ರೆ ಅವ್ರ ರಕ್ಷಣೆ ಒಂದು ಕೆಲಸ ಮಾಡಿದ್ರೆ ತನಿಖೆ ಇನ್ನೂ ಬಾಕಿ ಇದೆ. ತನಿಖೆ ಬಾಕಿ ಇದ್ರೂ ಕೂಡ ಇವ್ರು 4 ಜನ ವಿರುದ್ಧ ಯಾವುದೇ ಸಾಕ್ಷ್ಯ ಇಲ್ಲ ಅಂತೇಳಿ ವರದಿಯನ್ನು ಸಲ್ಲಿಸ್ತಾ ಇದ್ದಾರೆ. ಇದನ್ನ ಇಡೀ ರಾಜ್ಯದ ಜನತೆ ಗಮನಿಸಬೇಕಾಗಿದೆ. ನಾನೊಬ್ಬ SLC ಓದಿರೋದಾದ ಸಾಮಾನ್ಯ ವ್ಯಕ್ತಿ ಈ ಆರೋಪನ ಸಾಬೀತುಪಡಿಸಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿಕ್ಷೆ ಕೊಡಿಸಲಿಲ್ಲ ಅಂತಂದ್ರೆ ನಾನು ಸ್ನೇಹಮಯಿ ಕೃಷ್ಣನೇ ಅಲ್ಲ. ನಾನು ಸಾಕಷ್ಟು ಸಾಕ್ಷ್ಯಗಳನ್ನು ಕೊಟ್ಟಿದ್ರು ಕೂಡ ಸಾಕ್ಷಿದಾರರ ಕೊರತೆ ಅನ್ನೋ ಸುಳ್ಳು ಮಾಹಿತಿಯನ್ನು ನೀಡಿ ಏನು 4 ಜನ ಆರೋಪಿಗಳಿದ್ದಾರೆ, ಸಾಕ್ಷ್ಯಗಳ ಕೊರತೆ ಇದೆ ಅನ್ನೋಲ್ಲಿ ಅವ್ರ ವಿರುದ್ಧ ಅಂತಿಮ ವರದಿ ಸಲ್ಲಿಸ್ತಾ ಇದೀವಿ. ಇದನ್ನ ನೀವು ನ್ಯಾಯಾಲಯ ಪ್ರಶ್ನೆ ಮಾಡಬಹುದು ಅಂತೇಳಿ ನನಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇವ್ರಿಗೆ ಎಷ್ಟು ತಿಳುವಳಿಕೆ ಇದೆ, ನಾಚಿಕೆ ಆಗ್ಬೇಕ್ರಿ. ಇಂಥ ಒಂದು ವರದಿ ಸಲ್ಲಿಸಕ್ಕೆ IPS ಓದಬೇಕಾ? ಏನು IPS ಅಂದ್ರೆ ಏನು? ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಾನು ಕಾನೂನು ಹೇಳ್ತಿದ್ದೀನಿ.
ಇನ್ನು ಸಿದ್ದರಾಮಯ್ಯ ವಿರುದ್ಧ ಮುಡಾ ಹಗರಣದ ಆರೋಪ ಬಂದ ದಿನದಿಂದಲೂ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಆರೋಪ ಪ್ರತ್ಯಾರೋಪಗಳು ಜೋರಾಗಿಯೇ ನಡೆದಿದ್ದವು. ಈಗ ಮತ್ತೊಮ್ಮೆ ಇವರ ವಾದ ಪ್ರತಿವಾದಗಳನ್ನ ನೋಡೋದಾದ್ರೆ, ನಕಲಿ ದಾಖಲೆ ಸೃಷ್ಟಿಸಿ ಜಮೀನು ಖರೀದಿ ಅಂತ ಪದೇ ಪದೇ ಆರೋಪ ಮಾಡುತ್ತಿತ್ತು ಬಿಜೆಪಿ. ಅದಕ್ಕೆ ಟಾಂಗ್ ಕೊಟ್ಟಿದ್ದ ಕಾಂಗ್ರೆಸ್ 1988ರಲ್ಲಿ ದೇವನೂರು ಬಡಾವಣೆಗೆ ಭೂಸ್ವಾಧೀನವಾಗಿತ್ತು ಎಂದಿತ್ತು. ಸಿದ್ದರಾಮಯ್ಯ ಕುಟುಂಬದ ವಿರುದ್ಧ ಬಿಜೆಪಿ ಆರೋಪ ಮಾಡಿದ್ರೆ ಸಿಎಂ ಪತ್ನಿಗೆ ಸೇರಿದ ಜಮೀನು ಕೂಡ ಸ್ವಾಧೀನವಾಗಿತ್ತು, ಅದಕ್ಕಾಗೇ ಕೊಟ್ಟಿದ್ದು ಎಂಬುದು ಕಾಂಗ್ರೆಸ್ ವಾದವಾಗಿತ್ತು. ಸಿದ್ದರಾಮಯ್ಯ ಪತ್ನಿಗೆ 14 ಸೈಟುಗಳು ಸಿಕ್ಕಿವೆ ಎಂಬುದು ಬಿಜೆಪಿ ಆರೋಪ. ಅದಕ್ಕೆ ಕಾಂಗ್ರೆಸ್ ಹೇಳಿದ್ದು 50:50 ಅನುಪಾತದಲ್ಲಿ ಪರಿಹಾರ ರೂಪದಲ್ಲಿ ಸೈಟ್ ಕೊಡಲಾಗಿದೆ ಎಂಬುದು ಕಾಂಗ್ರೆಸ್ ವಾದವಾಗಿತ್ತು. 14 ಸೈಟುಗಳನ್ನು ಅಕ್ರಮವಾಗಿ ಹಂಚಿಕೆ ಮಾಡಿದ ಆರೋಪ ಮಾಡಿತ್ತು ಬಿಜೆಪಿ. ನಮಗೆ ಕೊಟ್ಟಿರುವ ಸೈಟ್ಗಳಿಂದಾಗಿ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಆಗಿದೆ ಎಂಬುದು ಸಿಎಂ ಕುಟುಂಬದ ವಾದವಾಗಿತ್ತು. ಹಂಚಿಕೆಯಾದ 14 ಸೈಟುಗಳ ಮೊತ್ತ 62 ಕೋಟಿ ಅಂತ ಬಿಜೆಪಿ ಪದೇ ಪದೇ ಕುಟುಕುತ್ತಿದ್ದರೆ ಸೈಟ್ ವಾಪಸ್ ಕೊಡ್ತೇವೆ, 62 ಕೋಟಿ ಕೊಡಲಿ ಎಂದಿತ್ತು ಸಿಎಂ ಕುಟುಂಬ. ಅಂತೆಯೇ ಮುಡಾಗೆ 14 ಸೈಟುಗಳನ್ನ ವಾಪಸ್ ನೀಡಲಾಗಿತ್ತು. ಇದೀಗ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ಸಿಗುತ್ತಲೇ ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧ ಮುಗಿಬಿದ್ದಿದ್ದಾರೆ. ಸತ್ಯಮೇವ ಜಯತೆ, ಸತ್ಯಕ್ಕೆ ಜಯ ಎಂದು ನಾಮಫಲಕ ಹಿಡಿದು ಲೋಕಾಯುಕ್ತ ಕಚೇರಿಗೆ ಬಂದು ಸಿಎಂ ಪರ ಜೈಕಾರ ಹಾಕಿದ್ರು. ಬಿಜೆಪಿಯವರು ಮತ್ತೆ ಜೆಡಿಎಸ್ನವರು ಒಬ್ಬ RTI ಕಾರ್ಯಕರ್ತ ಅಂತ ಸೈಡ್ ಆಕ್ಟರ್ನ ಸೃಷ್ಟಿ ಮಾಡಿ ಅವನ ಮೂಲಕ ತೇಜೋವಧೆ ಮಾಡಿ ಅವರ ಹೆಸರಿಗೆ ಮಸರಿ ಬಳಿಬೇಕು ಅನ್ನುವಂಥದ್ದು ಏಕೈಕ ಹುನ್ನಾರದಿಂದ ನಿರಂತರವಾಗಿ ಕಳೆದ 5-6 ತಿಂಗಳಿಂದ ಅವರ ಹೆಸರನ್ನ ಕೆಡಿಸುವಂಥದ್ದಕ್ಕೆ ಪ್ರಯತ್ನ ನಡೆದ್ರೂ ಕೂಡ ನಮಗೆ ಕೋರ್ಟ್ ಮೇಲೆ ನಂಬಿಕೆ ಇತ್ತು, ವ್ಯವಸ್ಥೆ ಮೇಲೆ ನಂಬಿಕೆ ಇತ್ತು. ನಮಗೆ 100ಕ್ಕೂ 100ರಷ್ಟು ಸತ್ಯ ಸಿಗುತ್ತೆ ಅನ್ನುವಂಥ ಕಾನ್ಫಿಡೆನ್ಸ್ ಇತ್ತು. ಇವತ್ತು ನಮಗೆ ಸತ್ಯಕ್ಕೆ ಜಯವಾಗಿದೆ. ಇನ್ನೊಂದೆಡೆ ಸಿಎಂ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಬಿಜೆಪಿಯವರು ಈ ಹಿಂದೆ ನಡೆಸಿದ್ದು ಬೊಗಳೆ ಪಾದಯಾತ್ರೆ ಎಂದು ಛೇಡಿಸಿದ್ದಾರೆ. ಆದರೆ ಇದಕ್ಕೆ ತಿರುಗೇಟು ಕೊಟ್ಟಿರುವ ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ನಮ್ಮ ಹೋರಾಟಕ್ಕೆ ಹಿನ್ನಡೆಯಾಗಿಲ್ಲ, ಸಿಎಂ ವಿರುದ್ಧ ಹೋರಾಟ ಮುಂದುವರಿಸುತ್ತೇವೆ ಎಂದಿದ್ದಾರೆ. ಮತ್ತೊಂದೆಡೆ ಮೇಲ್ಮನೆ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕೂಡ ಸಿದ್ದರಾಮಯ್ಯಗೆ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿರೋದ್ರಲ್ಲಿ ಯಾವುದೇ ಆಶ್ಚರ್ಯವಿಲ್ಲ, ಸಿದ್ದರಾಮಯ್ಯ ಕೈ ಕೆಳಗಿನ ಅಧಿಕಾರಿಗಳು ಹೇಗೆ ತನಿಖೆ ನಡೆಸಲು ಸಾಧ್ಯ ಎಂದು ಪ್ರಶ್ನಿಸಿದ್ದಾರೆ. ಬಹುಶಃ ಅಡ್ವೊಕೇಟ್ಗಳಿಗೆ ಅಷ್ಟೇ ಹಣ ಕೊಟ್ಟಿರಬಹುದು ಅವರು. ಅಂಥ ಅಡ್ವೊಕೇಟ್ಗಳನ್ನೆಲ್ಲ ಕರೆದು ವಾದ ಮಂಡಿಸಿದ್ದಾರೆ ಕೋರ್ಟ್ಗಳಲ್ಲಿ. ಅಷ್ಟಲ್ಲದೆ ಅಪಾದನೆ ಬಂದ ತಕ್ಷಣ ರಾಜೀನಾಮೆ ಕೊಡಬೇಕಾಗಿತ್ತು ಮುಖ್ಯಮಂತ್ರಿಗಳು, ಕೊಡಲಿಲ್ಲ. ಹೇಗಾದರೂ ಮಾಡಿ ಉಳ್ಕೊಳ್ಬೇಕಂತೇಳಿ ಇಷ್ಟೆಲ್ಲ ಮಾಡಿ ತನ್ನ ಕೈ ತಳಗಡೆ ಇರತಕ್ಕಂಥ ಅಧಿಕಾರಿಗಳು, ಇವತ್ತು ಮೈಸೂರಿನಲ್ಲೂ ಇರಬಹುದು, ಅಲ್ಲಿ ಕೂಡ ಅವ್ರಿಗೆ ಬೇಕಾದವರೇ ಅಧಿಕಾರಿಗಳಿದ್ರು, ಇವರ ಮೂಲಕ ಇವತ್ತು ಈ ಕೇಸನ್ನು ಮುಚ್ಚಿ ಹಾಕ್ತಕ್ಕಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಇವರ ಪಾದಯಾತ್ರೆ ಬೊಗಳೆ, ಇವರದ ರಾಜಕೀಯ ನಾಟಕೀಯ, ಇದರಿಂದ ಯಾವ ಪ್ರಯೋಜನನಾಗಲ್ಲ. ಕಾನೂನಿನ ಅಡಿಯಲ್ಲಿ ಚೌಕಟ್ಟಿನಲ್ಲಿ ಏನಾಗಬೇಕಾಗಿದೆ ಅದಾಗಿದೆ. ಕಾನೂನಿಗೆ ಜಯ ಸಿಗ್ತದೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಮ್ಗೆ ವಿಶ್ವಾಸ ಇದೆ ಅಂತ ಹೇಳುವಂತ ಮಾತನ್ನ ಮೊದಲಿಂದ ಹೇಳಿದ್ದೇವೆ, ಇವತ್ತು ಕೂಡ ಹೇಳ್ತಾ ಇದ್ದೀವಿ. ಬಿಜೆಪಿಯವರ ರಾಜಕೀಯಕ್ಕೆ ಉತ್ತರ ಕೊಡೋಕ್ಕಾಗೋದಿಲ್ಲ. ಲೂಟಿ ಆಗಿಲ್ಲ ಅಂದ್ರೆ ವಾಪಸ್ ಯಾಕೆ ಕೊಟ್ರು? 14 ಸೈಟು 300 ಕೋಟಿ ಆಸ್ತಿ ಯಾಕೆ ಸೀಸ್ ಮಾಡಿದ್ರು? ಇಡಿ ಅನ್ನೋದು ನಾವು ಮಾಡಿದ್ರಿಂದ ತಾನೇ ಇದೆಲ್ಲ ಆಗಿದ್ದು. ಅದರಿಂದ ಹೋರಾಟ ನಿಲ್ಸಲ್ಲ. ನಮ್ಮ ಲೆಕ್ಕದಲ್ಲಿ 3,000 to 4,000 ಕೋಟಿ ಅವ್ಯವಹಾರ ಆಗಿದೆ, ಅಷ್ಟು ವಾಪಸ್ ತರಬೇಕು. ಅಲ್ಲಿವರೆಗೂ ಹೋರಾಟ ನಡೀತದೆ. ಈ ಮೂಢ ಹಗರಣದನ್ನ ಯಾವ ರೀತಿ ನಾವು ಮುಂದೆ ತಗೊಂಡು ಹೋಗ್ಬೇಕು, ಹೇಗೆ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆನೂ ನಾಡ್ದು ಚರ್ಚೆ ಮಾಡ್ತೀವಿ. ಈಗ ಲೋಕಾಯುಕ್ತ ತನಿಖೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ಸಿಕ್ಕಾಕ್ಷಣ ಪ್ರಕರಣ ಇಲ್ಲಿಗೆ ಅಂತ್ಯ ಆಗುವುದಿಲ್ಲ ಎನ್ನುವುದನ್ನ ಮರೆಯಬಾರದು. ಯಾಕಂದ್ರೆ ಸಿಎಂ ಮುಂದೆ ಇನ್ನೂ ಹಲವು ಸವಾಲುಗಳಿವೆ. ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿರೋದ್ರಿಂದ ತನಿಖೆ ಸರಿಯಾಗಿ ನಡೆದಿಲ್ಲ ಎಂಬುದನ್ನು ಆಧರಿಸಿ ಸ್ನೇಹಮಯಿ ಕೃಷ್ಣ ಮತ್ತೆ ಹೈಕೋರ್ಟ್ ಮೆಟ್ಟಿಲೇರುವ ಸಾಧ್ಯತೆ ಇದ್ದೇ ಇದೆ. ಅಥವಾ ಸಿಬಿಐ ತನಿಖೆ ವಿಚಾರದಲ್ಲಿ ಹೈಕೋರ್ಟ್ ಈಗಾಗಲೇ ನೀಡಿರುವ ತೀರ್ಪಿನ ಜೊತೆಗೆ ಕ್ಲೀನ್ ಚಿಟ್ ಪ್ರಶ್ನಿಸಿ ಮತ್ತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಬಹುದು. ಇದೇ ವೇಳೆ ಇಡಿ ತನಿಖೆ ಚುರುಕುಗೊಂಡು ಬಂಧನ ಭೀತಿಯೂ ಎದುರಾಗಬಹುದು. ಸದ್ಯಕ್ಕೆ 16ನೇ ಬಜೆಟ್ ತಯಾರಿಯಲ್ಲಿರುವ ಸಿಎಂ ಸಿದ್ದರಾಮಯ್ಯ ಸ್ವಲ್ಪ ನಿರಾಳರಾಗಿದ್ದಾರೆ. ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡಿರುವ ಸಿದ್ದರಾಮಯ್ಯ ಅವರಿಗೆ ಮುಂದೆ ಯಾವ ಸ್ವರೂಪದಲ್ಲಿ ಕಾನೂನಿನ ಕಂಟಕ ಎದುರಾಗುತ್ತದೆ ಎಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.